ಹ್ಯಾಬಿಟ್ಸ್, ಇಂಗ್ಲಿಷಲ್ಲಿ 3 ಹ್ಯಾಬಿಟ್ಸ್ ದಟ್ ಕ್ಯಾನ್ ಶೇಪ್ ಯುವರ್ ಲೈಫ್ ಸಕ್ಸಸ್ಫುಲ್ ಫ್ಯೂಚರ್. ಹಾಗಂದ್ರೆ ಏನು ಕನ್ನಡದಲ್ಲಿ? ನಿಮ್ಮ ಭವಿಷ್ಯವನ್ನ, ಯಶಸ್ವಿ ಭವಿಷ್ಯವನ್ನ ರೂಪಿಸಬಲ್ಲ 3 ಪ್ರಮುಖವಾದ ಅಭ್ಯಾಸಗಳನ್ನ ಹೇಳ್ತೀನಿ, ನೀವು ಮೈಗೂಡಿಸ್ಕೋಬೇಕು. ಮೊದಲನೇದು ದೈನಂದಿನ ಆತ್ಮಾವಲೋಕನ. ಎರಡನೇದು ಕ್ರಮೇಣ ಕಲಿಕೆ, ನಿರಂತರ ಕಲಿಕೆ. ಮೂರನೇದು ನಿಮ್ಮ ಗಮನವನ್ನ ಕಾಪಾಡ್ಕೊಳ್ಳಿ. ಹಾಗಂದ್ರೆ ಏನು? ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ದಿನನಿತ್ಯ ನೀನು ಇವತ್ತು ಏನ್ ಕೆಲಸ ಮಾಡ್ತಾ ಇದೀಯ ಅನ್ನೋದು ನಿನಗೆ ಗೊತ್ತಿರಬೇಕು. ಬೆಳಗ್ಗೆ ನೋಟ್ ಮಾಡ್ಕೊಳ್ಳಿ, ಈವ್ನಿಂಗ್ ಅದನ್ನ ಮಾಡಿದಿನ ಇಲ್ವಾ ಅದನ್ನ ಕ್ರಮೇಣವಾಗಿ ಆತ್ಮವಲೋಕನ ಮಾಡದಿರ ಮಲಗಬಾರ್ದು. ಆಯ್ತಾ? ಮತ್ತೆ ನಿರಂತರತೆ, ಈಗಾಗಲೇ ನಾನು ಹೇಳಿದ್ದೀನಿ. ಕ್ರಮೇಣ ಕಲಿಕೆ, ಒಂದು ದಿನ ಪ್ರಾರಂಭ ಆಗಿದ್ದು ಇವತ್ತು 5 ನಿಮಿಷ 10 ನಿಮಿಷನೇ ಇರ್ಲಿ, ನಾಳೆ 15 ನಿಮಿಷ ಓದಕ್ ರೆಡಿ ಇರ್ಬೇಕು, ನಾಳಿದ್ದು 20 ನಿಮಿಷ, ಆಚೆ ನಾಳಿದ್ದು 30 ನಿಮಿಷ. ಇದನ್ನ ಕಂಟಿನ್ಯೂಟಿ ಕಾಪಾಡ್ಕೊಂಡ್ರೆ ಕಲಿಯಕ್ ಆಗೋದು. ಮತ್ತೆ ನಿಮ್ಮ ಗಮನ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಇರ್ಲೇಬೇಕು. ಕಾಟಾಚಾರಕ್ಕೆ ಏನು ಮಾಡ್ಲೇಬೇಡಿ. ಕಾಟಾಚಾರಕ್ಕೆ ತಿನ್ನಿದ್ದು ದೇಹಕ್ಕೆ ಕೂಡ ಹತ್ತೋದಿಲ್ಲ. ಹಾಗಾಗಿ ನೀವು ಗಮನ ಬಿಟ್ಟು ಕೆಲಸ ಮಾಡಿ. ನಿನ್ನ ನಿರಂತರತೆ, ನಿನ್ನ ನಿರಂತರ ಕಲಿಕೆ ಮಾತ್ರ ನಿನ್ನ ಕಾಪಾಡುತ್ತೆ ಅಂತ ವಿಚಾರವನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಸೊ ಇಂಥ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅಂತ ಹೇಳ್ತಾ, ಇಂಥ ಮತ್ತಷ್ಟು ವಿಚಾರಗಳಿಗೆ ನನ್ನ ಪರ್ಸನಲೈಸ್ಡ್ ಆಗಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.